ಟೀಚರ್, ಈಜಲ್ಲಿ ಕಲ್ತ್ರಿ ನೀವು? ನೀವೇನಾದರೂ ಇರಲಿಲ್ಲ ಅಂದಿದ್ರೆ ನಾನು ಇಷ್ಟೊತ್ತಿಗೆ ಏನಾಗ್ತಾ ಇದ್ನೋ ಏನೋ. ನಾನು ಹಳ್ಳಿಲೇ ಹುಟ್ಟು ಬೆಳೆದಿದ್ದಲ್ವಾ, ನಂಗೆ ಮುಂಚೆಯಿಂದನೂ ಈಜು ಬರ್ತಾಯಿತ್ತು. ಆದರೂ ಗಟ್ಟಿ ಬಿಡಿ ನೀವು. ನನ್ನಂಥ ಗಟ್ಟಿ ಆಸಾಮಿನೇ ಹೊತ್ಕೊಂಡು ಬಂದ್ರಲ್ಲ, ನಿಜವಾಗ್ಲೂ ಮೆಚ್ಚಬೇಕು ನಿಮ್ಮನ್ನು. ಅಪ್ಪ, ಇವತ್ತು ನಮ್ಮ ಟೀಚರು ನಿನ್ನ ಎಷ್ಟು ಕಷ್ಟಪಟ್ಟು ಬಳೆಯಿಂದ ಈಚೆ ತಂದಿದ್ದಾರಲ್ವಾ, ಅವ್ರಿಗೆ ನೀನೊಂದು ಥ್ಯಾಂಕ್ಸ್ ಹೇಳಲ್ವಾ? ಥ್ಯಾಂಕ್ಸ್ ಹೇಳ್ಬೋದು, ಆದರೆ ಅವ್ರು ಮಾಡಿರೋ ಉಪಕಾರಕ್ಕೆ ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಕಾ? ಅಲ್ವಾ, ಮತ್ತಿನ್ನೇನು ಮಾಡೋಣ ಅಂತೀಯಪ್ಪ? ಅದು ಎಲ್ಲರ ಎದುರುಗಡೆ ಹೇಳೋಕ್ಕಾಗಲ್ವೇ? ಏನಂದಪ್ಪ? ಏನಿಲ್ಲ ಮಿಂಚು, ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಅಲ್ಲ, ಈಗ ಅದೆಲ್ಲ ಯಾಕೆ? ನನ್ನ ಜಾಗದಲ್ಲಿ ಯಾರೇ ಇದ್ರು ಸಹಾಯ ಮಾಡ್ತಿದ್ರು ತಾನೇ? ಅಯ್ಯಯ್ಯೋ ಟೀಚರ್, ನಮ್ಮೂರಲ್ಲಂತವ್ರು ಯಾರು ಇಲ್ಲ. ಬಿದ್ದವ್ರನ್ನ ಎತ್ತೋ ಬದಲು ಮಾತಾಡ್ಕೊಂಡು ನಿಂತಿರ್ತಾರೆ. ಅಪ್ಪ ಬಾಯ್ಲಿ ಬಾಯ್ಲಿ. ಅಪ್ಪ, ಕಾವೇರಿ ಟೀಚರ್ನ ಇವತ್ತು ನಮ್ಮ ಮನೆಗೆ ಊಟ ಕರೆಯೋಣ. ಅವ್ರು ನಮ್ಗೆ ಎಷ್ಟು ಸಹಾಯ ಮಾಡಿದಾರಲ್ವಾ? ಅದು ಟೀಚರ್, ನಮ್ಮ ಮಿಂಚು ಹೇಳ್ದಾಗೆ ನೀವು ನಮ್ಮ ಮನೆಗೆ ಊಟಕ್ಕೆ ಬರಬೇಕು. ನಮ್ಮಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಅದು ನಿಮ್ಗೆ ಇಷ್ಟ ಆಗೇ ಆಗತ್ತೆ. ಬರ್ತೀನಿ. ಕಮಂಗಿ ಸರ್, ಇಲ್ಲೇನ್ ಮಾಡ್ತಿದ್ದೀರಾ? ಹುಷಾರಾಗಿದ್ದೀರಾ ತಾನೇ? ಮುಖ ಯಾಕೋ ಬಾಡೋಗಿದೆ. ಅದು ಬೆಳಗ್ಗೆಯಿಂದ ಬಿಸಿಲಲ್ಲಿ ಗೆಣಸು ಕೇಳ್ತಾ ಇದ್ದೆ, ಅದಕ್ಕೆ ಮುಖ ಬಾಡೋಗಿದೆ. ನನ್ಗೇನಾಗಿಲ್ಲ, ಆರಾಮಾಗಿ ಇದ್ದೀನಿ. ನನ್ಗೇನೋ ಅನ್ಸ್ತಿಲ್ಲಪ್ಪ. ಸರಿ, ನಿಮ್ ಊಟ ಆಯ್ತಾ? ಇಲ್ಲ, ಇನ್ನೂ ಆಗಿಲ್ಲ. ಬನ್ನಿ ಒಟ್ಟಿಗೆ ಊಟ ಮಾಡೋಣ. ಇವ್ರ ಜೊತೆ ಹೋದ್ರೆ ಉರಿಯೋ ಬೆಂಕಿ ತುಪ್ಪ ಸುರಿತೆ. ಮೊದಲು ಇಲ್ಲಿಂದ ಎಸ್ಕೇಪ್ ಆಗಬೇಕು. ಕಾಲ್ ಮೀ ವೆನ್ ಯು ಫ್ರೀ. ಪಾಪ ಗಂಗಾ ನನ್ನ ನೋಡಬೇಕು ಅಂತ ಪುರೋಹಿತರ ಹತ್ರ ಚೀಟಿ ಬರೆದುಕೊಟ್ಟು ಹೋಗಿದ್ದಾಳೆ. ಒಂದೇ ದಿನಕ್ಕೆ ನನ್ನನ್ನು ಎಷ್ಟು ಹಚ್ಕೊಂಡಿದ್ದಾಳೆ. ನಾನು ಇದೆಲ್ಲದ್ರ ಮಧ್ಯ ಅವಳನ್ನ ಮೀಟ್ ಮಾಡೋಕ್ಕೆ ಆಗಲಿಲ್ಲ. ಅವಳ ಮನಸ್ಸಿನ ತುಂಬ ಏನಿತ್ತು, ಅವಳು ನನ್ನ ಹತ್ರ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ಲೋ ಏನೋ. ನಾಳೆನಾದರೂ ಹೋಗಿ ಅವ್ರನ್ನ ಮೀಟ್ ಮಾಡಬೇಕು. ಅಲ್ಲ ಅಮ್ಮಿಯವರೇ, ಅಷ್ಟು ಆತಾತ್ರವಾಗಿ ನಿಮ್ಮ ಮನೆಗೆ ಹೋದ್ರಲ್ಲ, ಏನು ವಿಷಯ? ಏನಾದ್ರು ತೊಂದರೆ ಆಗದೆ? ಹಾಗೇನಿಲ್ಲ ಜೋಗಿಯವರೇ, ಎಲ್ಲರೂ ನೋಡಬೇಕು ಅನ್ನಿಸ್ತು, ಅದಕ್ಕೆ ಹೋಗಿದ್ದೆ. ಹಂಗಾರೆ ಸರಿ ಬಿಡಿ. ಅದು ಸರಿ, ನಾನು ಅಲ್ಲಿಗೆ ಹೋಗಿದ್ದಾಗ ನೀವೊಬ್ಬರೇ ಮನೇಲಿ ಏನು ಮಾಡ್ತಿದ್ರಿ? ಇನ್ನೇನು ಮಾಡೋಕ್ಕಾಯ್ತದೆ, ನೀವಿಲ್ಲೇ ಇದ್ದೀರೇನೋ ಅನ್ಕೊಂಡು ನಿಮ್ಮದೇ ನೆನಪು ಮಾಡ್ಕೊಂಡು ಮಾತಾಡ್ಕೊಂಡು ಗೊತ್ತಿದೆ. ನೀವ್ ದೇವ್ರಲ್ವೇ? ಹಂಗಿದ್ರೆ ವಸಿನ ಜೊತೆ ಮಾತಾಡಿ ಈ ಪ್ರಕೃತಿಗೆ ಸೂರ್ಯ ಚಂದ್ರ ಹೇಗೋ, ನನ್ ಮನ್ಸಿನ ಖುಷಿಗೆ ನನ್ ಗಂಡನೂ ಹಂಗೆ. ಅವ್ರಿದ್ರೆ ಮಾತ್ರ ನನ್ನ ಅಸ್ತಿತ್ವ. ಜೋಗಿಯವರೇ, ನಿಮ್ಗೊಂದು ವಿಷಯ ಗೊತ್ತಾ? ನಿಮ್ಮ ಹಾಗೇನೆ ನನ್ನ ಫ್ರೆಂಡು ಒಬ್ಳಿದ್ದಾಳೆ. ಅವಳು ಅಷ್ಟೇ, ಅವಳ ಗಂಡ ಅವಳ ಜೊತೇಲಿ ಇಲ್ಲ ಅಂದ್ರು ನನ್ನ ಜೊತೆಲೇ ಇದ್ದಾರೆ ಅಂತ ಫೀಲ್ ಮಾಡಿಕೊಂಡು ಏನೇನೋ ಮಾತಾಡ್ತಾ ಇರ್ತಾಳೆ. ಅದು ಒಬ್ಬೊಬ್ಳೆ, ಸೇಮ್ ನಿಮ್ಮ ಥರನೇ. ಇದನ್ನೆಲ್ಲ ನೋಡ್ತಿದ್ರೆ ನಿಮ್ಮಿಬ್ರು ಮೈಂಡ್ ಸೆಟ್ಟು ಒಂದೇ ಥರ ಇದೆ ಅಂತ ಅನಿಸುತ್ತೆ.
ಸೇಮ್ ಡಿಫ್ರೆಂಟ್ ಅಷ್ಟೇ. ಹೌದು, ಅವತ್ತು ನಿಮ್ಮ ಫ್ರೆಂಡ್ ಬಗ್ಗೆ ಅದೇನೋ ವಿಷಯ ಹೇಳ್ತಿದ್ರಿ ಅಲ್ವೇ? ಹೇಳೋದೇನು, ನೀವು ಬಂದರೆ ನಾನು ಅವಳ ಮನೆಗೆ ಕರ್ಕೊಂಡು ಹೋಗ್ತೀನಿ. ಅದಕ್ಕೇನಂತೆ, ನೀವು ಹೇಳಿದ್ಮೇಲೆ ಮುಗೀತು. ಗಾಡಿ ತೆಗಿತಾ ಇರೋದೆ, ಹತ್ಕೊಂಡು ಹೋಯ್ತಾ ಇರೋದೆ. ಬನ್ನಿ ಹೋಗುವ. ಹ್ಯಾಂಡ್ಸಮ್ ಆಗೇ ಇದ್ದೀರಾ, ನಡೀರಿ. ನೀವು ಹ್ಯಾಂಡ್ಸಪ್ ಆಗೇ ಇದ್ದೀರಾ, ನಡೀರಿ. ಓ ಹುಷಾರು ಮೆತ್ತಗೆ ಬರವ. ಯಾಕವ? ನಾನು ನನ್ನ ಅಮ್ಮಿಯವ್ರ ಫ್ರೆಂಡ್ ಮನೆಗೆ ಹೋಯ್ತಾ ಇದ್ದೀವಿ. ಹೌದೇ, ನಾನು ಗೌರಿ ತವ ಏನೋ ಕೆಲಸ ಹೇಳುಮಾ ಅಂತ ಬಂದೆ. ಇರ್ಲಿ ಬಿಡು, ಪಂಕು ತವನೇ ಮಾಡಿಸ್ತೀನಿ. ಹುಷಾರಾಗಿ ಹೋಗಿ ಬನ್ನಿ. ಆಮೇಲೆ ಗಾಡಿ ಓಡಿಸ್ಬೇಕಾರೆ ಹುಷಾರಕ್ಕಲ್ಲ. ನಂಗೆ ಗೊತ್ತದೆ, ನೀನು ಹೋಗು. ನೀನು ಎಲ್ಲ ವರ್ಷವಾಗ ಹುಷಾರು. ಅದೇ ಇವಾಗ ಈಟ್ ವರ್ಷ ಸಂಸಾರ ಮಾಡಿದ್ದೀನಿ, ನಂಗೆ ಒಳಗೆ ಬರ್ತಾನೆ. ಮುಟ್ಬಾರ್ದು ಅಮ್ಮಿಯವರೇ. ಇವರಿಬ್ಬರು ಒಂದೇ ಕಡೆ ಇದ್ರೆ ನನಗೇನೋ ಕಾದಿದೆ. ಬೇಡ ಬೇಡ, ಸಂಕ್ರನ್ನ ಹೆಂಗಾನ ಮಾಡಿ ನನ್ನ ಜೊತೆ ಕರ್ಕಬೇಕು. ಏನಪ್ಪಯ್ಯ? ಏನಿಲ್ಲ ಸಂಕ್ರ, ಕ್ವಾರಿತಾವ ವಸಿ ಕೆಲಸ ಇತ್ತು, ಹೋಗಿ ಬರಮ್ಮ. ಬತ್ತೀಯಾ? ಹೂಗಣಪ್ಪಯ್ಯ, ಬರ್ತೀನಿ. ಇವ್ನ್ಯಾಕ್ ಹೀಗ್ ನೋಡ್ತಿದ್ದಾನೆ? ಇಲ್ಲಿವರೆಗೂ ಯಾವ ಹುಡುಗಿನೂ ಕಂಡೇ ಇಲ್ಲ ಅನ್ನೋ ಹಾಗೆ ನಕ್ಕೊಂಡ್ ನಿಂತಿದ್ದಾನಲ್ಲ. ಓಹೋ, ಊರಿಗ್ ಬಂದಿರೋ ಹೊಸ್ಬಾ ಇವ್ನೇ ಇರ್ಬೇಕು.
ಅಪ್ಪ ದೇವ್ರೆ. ಈ ಮೀನಮ್ಮನ ಬಗ್ಗೆ ನಾನು ಏನು ಹೇಳೋದು, ನನಗೆ ಇವಳು ನೋಡ್ದೇ ಆಗ್ತಾ ಇರಲಿಲ್ಲ. ಈ ಅಲ್ಲಿ ಜಿರಳೆಗಳನ್ನು ನೋಡ್ದಂಗೆ ಆಗೋದು, ಅಷ್ಟು ಇರಿಟೇಷನ್ ಆಗೋದು, ನೋಡಿದಾಗೆಲ್ಲ ಒಂದು 3 ಬಾರಿಸ್ಬಿಟ್ಟು ಅಂತ ಅನ್ಸೋದು. ಆದರೆ ನಾನೇ ಇವಳು ಕೂತಿಗೆಗೆ 3 ಗಂಟೆ ಆಗ್ತೀನಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ಈ ಮನೇಲಿ ಚೇರು, ಟೇಬಲ್ಲು, ಮಂಚತ್ರ ನಾನು ಒಂದು ವಸ್ತು ಆಗಿದ್ದೆ ಅಷ್ಟೇ. ನನ್ನನ್ನು ಒಬ್ಬ ಮನುಷ್ಯನ ಥರ ನೋಡ್ತಾ ಇದ್ದಿದ್ದು ನಮ್ಮಪ್ಪ ಒಬ್ಬರೇ. ಅವ್ರನ್ನ ಬಿಟ್ರೆ ಈ ದೇವತೆನೇ ನೆಕ್ಸ್ಟು. ನೀವೆಲ್ಲರೂ ಹೇಳಿದ ನಿಜಾನೇ, ಈ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನನ್ನ ಜೊತೆ ನಿಜವಾಗ್ಲೂ ಬಾಳ್ತಾ ಇರಲಿಲ್ಲ. ಆದರೆ ವಾಲ್ಮೀಕಿ ಜೀವನದಲ್ಲಿ ನಾರದ ಬಂದಂಗೆ ಇವಳು ನನ್ನ ಜೀವನದಲ್ಲಿ ಬಂದು ಪಾಪ ನನ್ನನ್ನು ಉದ್ಧಾರ ಮಾಡೋ ಪ್ರಯತ್ನ ಮಾಡ್ತಾನೆ ಇವಳು ಜೀವನ ಎಲ್ಲ ಸವಿಸ್ತಾ ಇದ್ದಾಳೆ. ನಿಮಗೆಲ್ಲ ಇವಳನ್ನ ನೋಡಿ ಅಯ್ಯೋ ಅಂತ ಎಷ್ಟು ಅನಿಸಿದೆಯೋ ನನಗೆ ಗೊತ್ತಿಲ್ಲ, ಆದರೆ ನನಗಂತೂ ತುಂಬ ಅನಿಸಿದೆ. ನನ್ನ ಬಿಟ್ಟು ಇವಳು ಬೇರೆ ಯಾರಾದರೂ ಮದುವೆ ಆಗಿದ್ದಿದ್ರೆ ತುಂಬಾ ಚೆನ್ನಾಗಿರೋಳು. ನಂದೊಂದು ಪುಣ್ಯ ಅಂತಿತ್ತಲ್ಲ, ಆ ಪುಣ್ಯನೇ ಇಂಥ ದೇವತೆ ನನ್ನ ಜೊತೆಗೆ ಇರೋ ಹಾಗೆ ಮಾಡಿದೆ. ಹೆಣ್ಣು ಗಂಡನ್ನು ಬೆಳೆಸೋ ಏಣಿ ಆಗಬೇಕು, ಮುಳುಗಕ್ಕೆ ಬಿಡದೇ ಇರೋ ದೋಣಿ ಆಗಬೇಕು, ಗಂಡನ ಹೃದಯ ಆಳೋ ರಾಣಿ ಆಗಬೇಕು. ಆಗಲೇ ಅಂಥ ಗಂಡ ಚೆನ್ನಾಗಿರೋಕ್ಕೆ ಸಾಧ್ಯ. ಇವತ್ತು ನನ್ನ ಲೈಫಲ್ಲಿ ನನಗಿರೋ ನಗು, ಸಂತೋಷ ಎಲ್ಲದಕ್ಕೂ ಇವಳೇ ಕಾರಣ. ಯಾರಿಗೋಸ್ಕರ ನಾನು ಬದುಕಬೇಕು ಅಂತ ಇದ್ದೀನಿ, ನನ್ನನ್ನು ಯಾರೇ ಬಂದರೂ ಬದುಕು ತೋರಿಸ್ತೀನಿ ಅನ್ನೋ ಹಾಗೆ ಬದಲಾಯಿಸಿದ ದೇವತೆ ಇವಳು. ಇವಳು ಪಾದದ ಮೇಲೆ ತಲೆ ಇಟ್ಟು 2 ಕಣ್ಣನ್ನು 2 ಲೀಟ್ರ್ ನೀರು ಹಾಕಿ ಇವಳು ಸೆರಗು ಒದ್ದೆ ಆಗೋವರೆಗೂ ಅದನ್ನು ಒರೆಸಿ ಬೋರ್ಲ್ ಹಾಕೊಂಡು ಮಲ್ಗೋಣ ಅನ್ಸುತ್ತೆ. ಆದರೆ ಗಂಡು ಅನ್ನೋ ಗರ್ವನೋ ಸ್ವಾಭಿಮಾನ ಕೊಡೋ ಗೌರವನೋ ಗೊತ್ತಿಲ್ಲ, ನನ್ನನ್ನು ಇನ್ನೂ ಆ ಹಂತಕ್ಕೆ ತೊಗೊಂಡೋಗಿಲ್ಲ ಅಷ್ಟೇ. ಥ್ಯಾಂಕ್ಸ್ ಕಣೆ. ವಾವ್, ಜಸ್ಟ್ ವಾವ್ ಸೂರ್ಯ ಅವರೇ. ಮೀನಾ ಅವರೇ, ಈಗ ನಿಮ್ಮ ಸರ್ದಿ. ನನಗೆ ಮಾತೇ ಬರ್ತಿಲ್ಲ, ಆದರೂ ಮಾತಾಡಲೇಬೇಕು. ಎಲ್ಲರೂ ಹೀಗೊಟ್ಟಿಗೆ ಸೇರೋದು, ನನಗೆ ಮಾತಾಡೋದಕ್ಕೆ ಅವಕಾಶ ಕೊಡೋದು ತುಂಬಾ ಕಮ್ಮಿ ಇಲ್ಲಿ. ಅದಕ್ಕೆ ಮಾತಾಡ್ತಿದ್ದೀನಿ. ನಾನು ಈ ಮನೆಗೆ ಬಂದಿರೋದು, ಇಲ್ಲಿರೋದು, ಸಣ್ಣ ಪುಟ್ಟ ತ್ಯಾಗ ಮಾಡೋದು ನಾನು ಯಾವುದನ್ನು ಹೇಳ್ಕೊಳಲ್ಲ. ಯಾಕಂದ್ರೆ ನಮ್ಮಮ್ಮ ನನಗೆ ಭಾರನ ಹೊತ್ಕೊಳ್ಳೋದು ಹೇಳ್ಕೊಟ್ಟಿರೋದೇ ಹೊರತು ಹಂಚ್ಕೊಳ್ಳೋದು ಹೇಳ್ಕೊಟ್ಟಿಲ್ಲ. ಏನು ವಿಡಿಯೋ ಡಿಲೀಟ್ ಮಾಡೋದಕ್ಕೆ ಬಂದ್ಯಾ? ಒಂದು ನಿಮಿಷ ಇರು, ಲಾಕ್ ಓಪನ್ ಮಾಡಿಕೊಡ್ತೀನಿ. ತಗೋ, ಡಿಲೀಟ್ ಮಾಡು. ಅಂಜನಾ, ನೀನು ಎಷ್ಟು ಹುಡುಕಿದ್ರೂ ಅದ್ರಲ್ಲಿ ಸಿಗಲ್ಲ. ಓಕೆ, ವಿಡಿಯೋ ಮಾಡಿದ್ರೆ ತಾನೆ ಅಲ್ಲಿರೋದಕ್ಕೆ. ಮತ್ತೆ ನೀನು ಹೇಳಿದ್ಯಲ್ಲ ವಿಡಿಯೋ ಇದೆ ಅಂತ, ನಿಮ್ಮ ಹತ್ರನೇ ತಾಳಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾನು ಹೇಳಿದ ಒಂದು ಸಿಂಪಲ್ ಸುಳ್ಳು. ಈ ಭೂಮಿಲಿ ಎಲ್ಲರೂ ಒಬ್ರಲ್ಲ ಒಬ್ರನ್ನ ಪ್ರೀತಿ ಮಾಡ್ತಾನೆ ಇರ್ತಾರ ಅಂಜನಾ. ಆದ್ರೆ ಪ್ರೀತಿ ಮಾಡಿದವರೆಲ್ಲ ಮದ್ವೆ ಆಗಿರಲ್ಲ. ರಾಧಾಕೃಷ್ಣನ ಸೇರಿ ನಿಜವಾದ ಪ್ರೀತಿ ಪ್ರೀತ್ಸೋರ್ನ ಕೇಳಲ್ಲ, ಪ್ರೀತ್ಸೋರ್ ಸಂತೋಷನ ಕೇಳುತ್ತೆ. ನೀವ್ ನಿಜವಾಗ್ಲೂ ಅಜಿತ್ ಅವ್ರನ್ನ ಪ್ರೀತಿಸಿದ್ರೆ ಅವ್ರ ಸಂತೋಷನ ಅರ್ಥ ಮಾಡ್ಕೊಂಡು ನೀವ್ ಸುಮ್ಮನೆ ಆಗ್ತಿದ್ರಿ. ಹೂವನ್ನ ಇಷ್ಟಪಡೋನು ಗಿಡದಲ್ಲಿರೋ ಹೂವನ್ನ ಕಿತ್ಕೋತಾನೆ. ಅದೇ ಹೂವನ್ನ ಪ್ರೀತಿಸೋನು ಹೂವಿನ ಗಿಡಕ್ಕೆ ನೀರಾಕಿ ಅದನ್ನ ಪೋಷಿಸ್ತಾನೆ. ನಿಮ್ ಕೇಸಲ್ಲಿ ಆಗ್ತಿರೋದು ಇದು.
ತಾಳಿನ ಬಚ್ಚಿಟ್ ಮಾತ್ರಕ್ಕೆ ಅಜಿತ್ ಅವ್ರನ್ನ ನನ್ನಿಂದ ದೂರ ಮಾಡ್ಬೇಕು ಅನ್ಕೊಂಡಿರೋ ನಿಮ್ ಬುದ್ಧಿವಂತಿಕೆ ನಿಮ್ ದಡ್ತನ ತೋರಿಸುತ್ತೆ. ಬೆಟರ್ ನೀವು ಅವರಿಂದ ದೂರ ಇದ್ಬಿಡಿ. ಯಾರನ್ನಾದ್ರೂ ಮದ್ವೆ ಆಗಿ ನಿಮ್ ಜೀವನನ ನೀವು ನೋಡ್ಕೊಂಬಿಡಿ. ಯಾರನ್ನಾದ್ರೂ ಮದ್ವೆ ಆಗಿ ನನ್ನ ಲೈಫ್ನ ನಾನು ನೋಡ್ಕೊಳಕ್ಕೆ ಗತಿಗೆಟ್ಟೋಳು ಅಂತ ಅನ್ಕೊಂಡಿದ್ದೇನೆ. ಇಡಿಯಟ್. ಇಲ್ದಿರೋ ವಿಡಿಯೋನ ಇದೆ ಅಂತ ಹೇಳಿ ನಿನ್ ತಾಳಿನ ವಾಪಸ್ ಕಿತ್ಕೊಂಡು ಇವಾಗ ನನಗೆ ಬುದ್ಧಿ ಹೇಳಕ್ ಬರ್ತೀಯನೆ ಸ್ಕೌಂಡ್ರಲ್. ಬೇಡ ಅಂಜನಾ, ಕೈ ಇದೆ ಅಂತ ಯಾವಾಗ್ಲೂ ಇದನ್ನ ನನ್ನ ಮೇಲೆ ಪ್ರಯೋಗ ಮಾಡೋದಕ್ಕೆ ಬರಬೇಡ. ನಾನು ಏನಾದ್ರೂ ತಲೆ ಕೆಡ್ಸ್ಕೊಂಡ್ರೆ ಈ ಕೈನ ನೀನು ಯಾವತ್ತೂ ಉಪಯೋಗಿಸ್ಬಾರ್ದು. ಆ ರೀತಿ ಮುರ್ದಾಕ್ಬಿಡ್ತೀನಿ. ನನ್ನನ್ನ ಹೊಡಿತೀಯ ನೀನು? ಸೆಲ್ಫ್ ಡಿಫೆನ್ಸ್ ಅನ್ನೋದು ಒಂದು ಇರ್ಬೇಕಲ್ವಾ? ನೋಡು, ನೀನ್ ಮಾತಲ್ಲಿ ಏನೇ ಹೇಳಿದ್ರು ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಆದ್ರೆ ಕೈ ಎತ್ತದೋ ಅದಕ್ಕೆ ತಕ್ಕ ಉತ್ತರ ಕೊಡ್ತೀನಿ. ಹೊಡಿಯೇ ಬೇಡ ಅಂಜನಾ, ಸುಮ್ಮನೆ ಇದ್ಬಿಡಿ. ಹೊಡಿಯೇ ಅಂದೆ, ಸುಮ್ಮನೆ ಇರಿ ಅಂದೆ. ಇಲ್ಲ ಕಡೆ, ಇವತ್ತು ನೀನ್ ನನ್ನ ಹೊಡಿಲೇಬೇಕು. ನಿನ್ ತಾಯಿ ತಕ್ಕ ಮಗಳು ಅಂತ ನೀನ್ ಪ್ರೂವ್ ಮಾಡ್ಕೊಳ್ಳೇಬೇಕು. ಮನೆ ಹಾಳಿ ಹೊಟ್ಟೆನಲ್ಲಿ ಒಬ್ಬ ಮನೆ ಹಾಳಿನೇ ಹುಟ್ಟಿದಾಳೆ ಅಂತ ನೀನ್ ನಿರೂಪಿಸ್ಕೊಳ್ಳೇಬೇಕು. ಕೊಲೆಗಾರ್ತಿ ಹೊಟ್ಟೆನಲ್ಲಿ ಕೊಲೆಗಾರ್ತಿ. ಇದೇನು ಅವಸ್ಥೆ ಮಾಡಿಕೊಂಡು ಬಂದಿರಬೇಕಂದ. ಈ ಸ್ಥಿತಿಯಲ್ಲಿ ಈ ಹಿಂದೆ ಎಂದೂ ನಿನ್ನನ್ನು ನೋಡಿದವಳಲ್ಲ. ಭೃಗು ಮಹರ್ಷಿಗಳ ಆಶ್ರಮದಲ್ಲಿ ಕಲಿಕೆಯಲ್ಲಿ ತೊಡಗಿರುತ್ತೀಯ ಎಂದು ನಾನು ಅಂದುಕೊಂಡರೆ ಅರೆ ಜೀವವಾಗಿ ಹೀಗೆ ಬಂದು ಮಲಗಿರುವೆಯಲ್ಲ. ಅದಾವ ಕ್ರೂರ ಪ್ರಾಣಿಯ ದಾಳಿಗೆ ನೀನು ತುತ್ತಾದೆಯೋ ಏನೋ ಭಗವಂತ. ನಾನೇನು ಮಾಡಲಿ, ಏನು ಮಾಡಲಿ? ಸಾಕು, ಬಾಯಿ ಮುಚ್ಚು ಸತ್ಯವತಿ. ಸ್ವಾಮಿ, ನಾನು ಏಕೆ ಬಾಯಿ ಮುಚ್ಚಲಿ? ಇವನೇನು ದಾರಿಯಲ್ಲಿ ಹೋಗುವವನಲ್ಲ, ನಾನು ಹೆತ್ತ ಮಗ. ನನ್ನ ಕಣ್ಣೆದುರೇ ಹೀಗೆ ಪ್ರಜ್ಞಾಹೀನವಾಗಿ ಮಲಗಿದ್ದರೆ ನಾನು ಹೇಗೆ ಸುಮ್ಮನಿರಲಿ? ಇವನು ಯಾವ ಪ್ರಾಣಿಯ ದಾಳಿಗೂ ತುತ್ತಾಗಿ ಬಂದವನಂತೆ ಕಾಣಿಸುತ್ತಿಲ್ಲ. ಯಾರೊಂದಿಗೋ ಹೋರಾಡಿ ಸೋತು ಸುಣ್ಣಾಗಿ ಬಂದವನಂತೆ ಕಾಣಿಸುತ್ತಾನೆ. ಕಾರಣ ಏನೇ ಇರಲಿ ಸ್ವಾಮಿ, ಇವನನ್ನು ಈ ಪರಿಸ್ಥಿತಿಯಲ್ಲಿ ನೋಡಲು ನನಗೆ ಸಂಕಟವಾಗುತ್ತಿದೆ. ನನಗೂ ಸಂಕಟವಾಗುತ್ತಿದೆ ಸತ್ಯವತಿ. ಆದರೆ ಇವನನ್ನು ಈ ಸ್ಥಿತಿಯಲ್ಲಿ ನೋಡಲಾಗದೆ ಅಲ್ಲ. ಭೃಗು ಮಹರ್ಷಿಗಳ ಎದುರು ನನ್ನ ಮರ್ಯಾದೆಯನ್ನು ತೆಗೆದು ಬಂದನಲ್ಲ ಎಂದು. ಇವನು ಅಲ್ಲಿಯೇ ತೆಪ್ಪಗೆ ಇದ್ದಿದ್ದರೆ ಇಷ್ಟೆಲ್ಲ ಆಗುತ್ತಿರಲಿಲ್ಲ. ಯಾರನ್ನು ಕೇಳಿ ಇವನು ಮರಳಿ ಬಂದ? ಸ್ವಾಮಿ, ಇವನ ಕಲಿಕೆ ಮುಗಿದಿರಬೇಕು. ಅದಕ್ಕೆ ಅವರೇ ಇವನನ್ನು ಕಳಿಸಿರಬಹುದಲ್ಲವೇ? ಸಾಧ್ಯವೇ ಇಲ್ಲ. ನಿನ್ನ ಮಾತು ನಿಜವೇ ಆಗಿದ್ದರೆ ಇವನು ಹೀಗೆ ಸೋತು ಬರುತ್ತಿರಲಿಲ್ಲ. ಇವನ ಈ ಸ್ಥಿತಿಯೇ ಹೇಳದೆ ಕೇಳದೆ ಬಂದಿದ್ದಾನೆ ಎನ್ನುವುದಕ್ಕೆ ಸಾಕ್ಷಿ. ಭೃಗು ಮಹರ್ಷಿಗಳು ನನ್ನನ್ನು ಪ್ರಶ್ನಿಸಿದರೆ ನಾನು ಏನೆಂದು ಉತ್ತರಿಸಲಿ? ಇವನನ್ನು ನನ್ನ ಮಗ ಎಂದು ಹೇಳಿಕೊಳ್ಳುವುದಕ್ಕೆ ನಾಚಿಕೆಯಾಗುತ್ತದೆ. ನೋಡಿ ಸ್ವಾಮಿ, ಸತ್ಯ ಏನೆಂದು ಅವನಿಗೆ ಮಾತ್ರ ತಿಳಿದಿದೆ.
ಅವನಿಗೆ ಪ್ರಜ್ಞೆ ಬಂದ ಮೇಲೆ ಕಾರಣವೇನೆಂದು ತಿಳಿದುಕೊಂಡರಾಯಿತು. ಅಲ್ಲಿ ಅವನಿಗೆ ಏನು ಕಷ್ಟವಾಗಿರಬಹುದು ಅಥವಾ ವಾತಾವರಣ ಬಗ್ಗದೇ ಇರಬಹುದು. ಇಷ್ಟಕ್ಕೆ ನೀವು ಅವನ ಮೇಲೆ ಸಿಟ್ಟು ಮಾಡಿಕೊಳ್ಳುವ ಅಗತ್ಯವಿಲ್ಲ. ಯಾವ ವಿದ್ಯೆಯನ್ನಾದರೂ ಕಷ್ಟಪಟ್ಟೇ ಗಳಿಸಬೇಕು, ಆಗಲೇ ಅದಕ್ಕೆ ಬೆಲೆ. ಕಲಿಯುವ ಉತ್ಸಾಹ ಛಲ ಇವನಲ್ಲಿ ಇದ್ದಿದ್ದರೆ ಹೀಗೇಕೆ ಆಗುತ್ತಿತ್ತು? ನಿಮ್ಮ ಪ್ರಕಾರ ಈ ಮರದಲ್ಲಿ ದೆವ್ವ ಇದೆ, ದಿನ ಬಂದು ಜನರನ್ನ ಹೆದರಿಸುತ್ತೆ ಅಲ್ವಾ? ದಿನ ಬರೋದಲ್ಲ, ಅದು ಇಲ್ಲೇ ಇರುತ್ತೆ. ಈಗ ನಾವು ಮಾತಾಡೋದು ಕೂಡ ಕೇಳಿಸ್ಕೊತಾ ಇರುತ್ತೆ. ಹೌದಾ? ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನಾವೆಲ್ಲ ಇಲ್ಲೇ ಸ್ವಲ್ಪ ಹೊತ್ತು ಕಾಯೋಣ, ದೆವ್ವ ಬರುತ್ತೋ ಇಲ್ವೋ ಅಂತ ನೋಡೋಣ. ಅಯ್ಯಯ್ಯೋ ಬುದ್ಧಿ, ಆಮೇಲೆ ನಿಜವಾಗ್ಲೂ ಬಂದ್ರೆ ಏನ್ ಮಾಡೋದು? ಒಳ್ಳೇದಾಯ್ತಲ್ಲ ಚಾಮರ, ದೆವ್ವನ ನಿನಗೇನು ಸಮಸ್ಯೆ ಅಂತ ನೇರವಾಗಿ ಕೇಳೇ ಬಿಡೋಣ. ಚೆನ್ನಾಗಿದೆ ಬುದ್ಧಿ ಉಪಾಯ. ಹಾಗಿದ್ರೆ ನಾವೆಲ್ಲರೂ ಮರದ ಕೆಳಗಡೆ ಕೂರೋಣವಾ? ನಾನಿರೋದಿಲ್ಲ ಬುದ್ಧಿ. ಹೌದು ಬುದ್ಧಿ, ಸಂಸಾರ ಮನೆ ಮಕ್ಕಳು ಅಂತ ನಮಗೆ ಎಲ್ಲರೂ ಇದ್ದಾರೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಗತಿ ಬುದ್ಧಿ? ಸರಿ, ಹಾಗಾದರೆ ನಾವು ಮಾತ್ರ ಇಲ್ಲಿ ಕೂತ್ಕೋತೀವಿ, ನೀವು ದೂರದಲ್ಲಿದ್ದು ಏನಾಗುತ್ತೆ ಅಂತ ನೋಡಿ. ಸರಿ ಬುದ್ಧಿಗಳೇ. ಇವರೆಲ್ಲ ಸಂಸಾರ ಮನೆ ಮಕ್ಕಳು ಅವರು ಇವರು ಇದ್ದಾರೆ ಅಂತ ಆ ಕಡೆ ಈ ಕಡೆ ಹೋದ್ರು. ನಾವೆಲ್ಲ ಸನ್ಯಾಸಿಗಳು, ನಮಗೇನಾದರೂ ಪರವಾಗಿಲ್ಲ ಅಂತನಾ? ಅಲ್ಲ, ನನಗೊಂದು ಸಂದೇಹ, ಇವರೇ ಏನಾದರೂ ದೇವುಗಳಾಗಿದ್ರೆ? ಆಹಾಹಾ, ಇಂಥ ಮಹಾನ್ ಯೋಚನೆ ನಿಮ್ಮ ತಲೆಗೆ ಮಾತ್ರ ಬರುತ್ತಲ್ಲ, ಹೇಗೆ? ನೋಡಿ, ಈಗಾಗಲೇ ಈ ಹಳ್ಳಿಗರು ಬಹಳ ಭಯಪಟ್ಟಿದ್ದಾರೆ. ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ನಾವು ಮಾಡಬೇಕು. ಇಲ್ಲೇನಾಗಿದೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಹೀಗಾಗಿ ಸ್ವಲ್ಪ ಮೌನವಾಗಿರಿ. ಸರಿ ಬುದ್ಧಿ. ಮೇಡಮ್, ಮೇಡಮ್, ಅಯ್ಯವಳ ಮಾತಾಡ್ತೀರ ನನ್ನ ಹತ್ರ ಹಾಗೆ? ಕಿವಿ ಕಂಡು ಬಿಡಿ, ನೋಡ್ತೀನಿ. ಜೋರ್ ದೂರ ಮಾತಾಡ್ತೀರ ನನ್ನ ಹತ್ರ? ಅದು ನಾನು ಟೆನ್ಷನ್ ಮಾತಾಡ್ಬಿಟ್ಟೆ.
ನಿನ್ ಟೆನ್ಷನ್ ಎಲ್ಲ ನನ್ನ ಮೇಲೆ ತಗ್ತೀಯಾ? ನಾವಿಬ್ರು ಫ್ರೆಂಡ್ಸ್ ಅಂತ ಹೇಳಿದ್ದಾನೆ. ಏನ್ ದೊಡ್ಡ ಬಿಲ್ಡಪ್ ನೀನು, ದೊಡ್ಡ ಮನುಷ್ಯರು ನೀನು. ನೋಡ್ಬೇಕಲ್ಲ ಊರಲ್ಲಿ ನನಗೆ ಅದು ಸ್ವಲ್ಪ ಮರ್ಯಾದಿದೆ ಕಣೆ, ಪ್ಲೀಸ್ ಮುಗ್ಬಿಡೆ. ಸೀರಿಯಸ್ 20 ಬಸ್ಗೆ ಹೊಡಿ, ಅದೇ ನಿನ್ ಪನಿಷ್ಮೆಂಟ್. 20 ಬಸ್ಗೆನಾ? ಬೇಕಲ್ಲ ಒಂದು ಕೆಲಸ ಮಾಡ್ಲಾ, ನಿನ್ನ ಕಾಲಿಗೆ ನೋವಾಗ್ದಿರೋ ಥರ ಕೂಸು ಮುಟ್ಟೆ ಮಾಡಿ ಮನೆಯವ್ರಿಗೆ ಡ್ರಾಪ್ ಮಾಡಲಾ, ಅದೇ ಒಂಥರ ಪನಿಷ್ಮೆಂಟು. ಏನು ಬೇಕಾಗಿಲ್ಲ. ಯಾಕೆ ನಿನಗೆ ಬಸ್ಗೆ ಹೊಡಿಯೋಕ್ಕೆ ಊರು ತುಂಬ ಮರ್ಯಾದೆ ಹೋಗ್ಬಿಡುತ್ತೆ. ನನ್ನ ಎತ್ಕೊಂಡ್ರೆ ನನ್ನ ಮರ್ಯಾದೆ ಹೋಗಲ್ವಾ? ಪನಿಷ್ಮೆಂಟ್ ಕೊಡು, ನಾನು ಬಾಯ್ ಮುಚ್ಕೊಂಡು ಬಸ್ಗೆ ಹೊಡಿ. ನಿಮ್ಮ ಮಾತಲ್ಲಿ ತೂಕ ಇದೆ. ಮಾತಾಡ್ಬಿಟ್ಟು ಬಸ್ಗೆ ಹೊಡಿಯ. ಒಂದು ನಿಮಿಷ ಬೇಗ. 1 2 3 4 5. ಅಯ್ಯೋ ಪಾಪೋ, ಅಯ್ಯೋ ಅಯ್ಯೋ ಪಾಪೋ, ಅರೆ ಅಯ್ಯೋ ಪಾಪೋ. ಸರಿ ಸಾಕು, ಏನೋ ಪಾಪ ಅಂತ ಬಿಡ್ತಾ ಇದ್ದೀನಿ. ಇನ್ನು ಮುಂದೆ ಮೆಡಿಸಿನ್ಸ್ ಎಲ್ಲ ತಗೋತಿದ್ದಾನೆ. ಕೃಷ್ಣನ ಮೇಲೆ ಆಣೆ ತಗೋತೀನಿ. ಹಾಗೆ ಇನ್ನೊಂದು ಸರಿ ನನ್ನ ಹತ್ರ ಜೋರು ಧ್ವನಿಲಿ ಮಾತಾಡ್ದು ಇದಕ್ಕಿಂತ ಘನ ಘೋರ ಶಿಕ್ಷೆ ಅನುಭವಿಸ್ತೆ. ಸರಿ ಮೇಡಮ್. ಮೇಡಮ್ ಎಲ್ಲಿ ಹೋಗ್ತಿದ್ದೀರಾ? ಮನೆಗೆ ಬನ್ನಿ, ಅಷ್ಟು ದೊಡ್ಡ ಜೀಪ್ ಇದೆ, ಡ್ರಾಪ್ ಮಾಡ್ತೀನಿ. ಏನು ಬೇಕಾಗಿಲ್ಲ, ನಾನು ಹೊರಡ್ತೀನಿ, ನೀನು ಮನೆಗೆ ಹೋಗು. ಸರಿ ಮೇಡಮ್. ನಗ್ನಗ್ತಾ ನನ್ನ ಮನಸ ಎತ್ಕೊಂಡು ಹೋಯ್ತವಳಲ್ಲೋ, ಅಯ್ಯಯ್ಯಯ್ಯೋ ನಗ್ತವಳ. ನಮ್ಮ ಮೇಡಮ್ ಪನಿಷ್ಮೆಂಟ್ ಕೊಟ್ಟರು ಕೋಪ ಮಾಡ್ಕೊಂಡ್ರು, ಮುದ್ದಾಗಿರುತ್ತೆ. ಪನಿಷ್ಮೆಂಟು ಒಂಥರ ಚೆನ್ನಾಗಿತ್ತಲ್ವಾ? ಥ್ಯಾಂಕ್ ಯು ಮೇಡಮ್. ಅಭಿ, ಅಭಿ ಬಾಗ್ಲು ತೆಗಿ. ಅಭಿ, ಯಾರಾದ್ರೂ ಇದ್ದೀರಾ? ಮನ್ವಿ, ಆಟ ಆಡ್ಸ್ಬೇಡ, ಬಾಗ್ಲು ತೆಗಿ. ಅಭಿ, ಅಭಿ ಡೋರ್ ಓಪನ್ ಮಾಡು. ಅಭಿ, ಅಭಿ ಡೋರ್ ಓಪನ್ ಮಾಡು. ಅಭಿ, ಏನು ಓಪನ್ ಆಗ್ತಿಲ್ಲ. ಅಭಿ, ಅಭಿ, ಯಾರಾದ್ರೂ ಬಾಗ್ಲ ತೆಗೀರಿ, ಬಾಗ್ಲ ತೆಗೀರಿ. ಯಾರಾದ್ರೂ ಬಾಗ್ಲ ತೆಗೀರಿ, ನಂಗೆ ಉಸಿರಾಡಕ್ ಆಗ್ತಿಲ್ಲ.
ಸ್ವಿಚ್ ಆಫ್ ಆಗಿದೆ. ಫುಲ್ ಚಾರ್ಜಿಂಗ್ ಇತ್ತಲ್ಲ ಅಮ್ಮ.